ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಪು, ಎಲ್ಲಿದ್ದೀವಿ ನಾವು? ಮೇಡಮ್ ಇನ್ನೊಂದು ಸ್ವಲ್ಪ ಹೊತ್ತು ಮನೆಗೆ ಹೋಗ್ಬಿಡ್ತೀವಿ. ನೀವು ಮಲ್ಕೊಳ್ಳಿ ನೀವು. ಸುಬ್ಬು ಇವರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಡಾಕ್ಟರ್ ಹತ್ರ ಮಾತಾಡು. ನಾನು ಅವ್ರ ಹತ್ರ ಮಾತಾಡಿರ್ತೀನಿ. ನಾನು ಬೇರೆ ಗಾಡಿ ಕರೆಸಿದ್ದೀನಿ, ಅದ್ರಲ್ಲಿ ಹೋಗ್ತೀನಿ. ಪಾರ್ಟಿ ಆಫೀಸಲ್ಲಿ ನನಗೆ ಅರ್ಜೆಂಟ್ ಕೆಲಸ ಇದೆ. ಆಯ್ತು ಯಜಮಾನ್ರೆ, ಹಾಗೆ ಆಗಿ. ಸರಿನಪ್ಪ. ದೇವ್ರೆ, ಎಂಥ ಲೀಲೆ ನಿಂದು. ಇಡೀ ಕುಟುಂಬ ಒಂದೇ ಕಡೆ ಇದೆ, ಆದ್ರೆ ಹಿಂದೆ ಕೂತಿರೋದು ತನ್ನ ಹೆಂಡತಿನೇ ಅಂತ ಯಜಮಾನ್ರಿಗೆ ಗೊತ್ತಿಲ್ಲ, ಪಕ್ಕದಲ್ಲೇ ಕೂತಿರೋದು ತನ್ನ ತಾಯಿನೇ ಅಂತ ಶ್ರಾವಣಿ ಮೇಡಮ್ ಗೊತ್ತಿಲ್ಲ. ಇವರೆಲ್ಲರೂ ಆದಷ್ಟು ಬೇಗ ಪ್ರೀತಿಯಿಂದ ಒಂದಾಗಿ ಇದೇ ರೀತಿ ಒಟ್ಟಿಗೆ ಹೋಗ್ಬೇಕು. ಅಂಥ ಕಾಲ ಆದಷ್ಟು ಬೇಗ ಬರ್ಲಪ್ಪ ಆಂಜನೇಯ. ಸುಬ್ಬು, ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಯಾರ ಮನೆ ಮಗಳೋ ಏನೋ, ಯಾರ ಮನೆ ಯಜಮಾನಿನೋ ಏನೋ. ಇವ್ರನ್ನ ಸ್ವಲ್ಪ ಸರಿಯಾಗಿ ಗಮನಿಸ್ಕೊ. ವಾಪಸ್ಸು ಅವ್ರನ್ನ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡು. ಅವ್ರ ಗಂಡ ಮಕ್ಕಳು ಹೆದರಿರ್ಬೇಕು ಪಾಪ. ಆಯ್ತು ಯಜಮಾನ್ರೆ, ಆದಷ್ಟು ಬೇಗ ಅವ್ರನ್ನ ಗಂಡ ಮಕ್ಳ ಜೊತೆ ಸೇರಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಸರಿನಪ್ಪ. ಹರೀಶಾ, ಇಲ್ಲೇ ನಿಲ್ಸು. ನೀವು ಹೊರಡಿ. ಮೇಡಮ್, ಹೊರಡೋಣವಾ? ಸುಪು, ಅವ್ರನ್ನ ಯಾರನ್ನೋ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ವಲ್ಲ, ಅವ್ರು ಹೇಗಿದ್ದಾರೆ ಈಗ? ನಾನು ಅವ್ರ ಮುಖನೂ ನೋಡಿಲ್ಲ, ತುಂಬ ಸುಸ್ತಾಗಿತ್ತು ನನಗೆ. ಅವರು ಪರವಾಗಿಲ್ಲ ಮೇಡಮ್, ಸ್ವಲ್ಪ ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ನೀವು ಹೇಗಿದ್ದೀರಾ? ಹಾಂ, ನಾನು ಪರವಾಗಿಲ್ಲ, ಆರಾಮಾಗಿದ್ದೀನಿ ಈಗ. ಸರಿ, ಹಂಗಂದ್ರೆ ನಾನು ಅವ್ರನ್ನ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡಿ ಬರ್ತೀನಿ. ನಾವು ಹೊರಡೋಣ. ಸುಬು, ಅಲ್ಲ, ಅವ್ರ ಪಾಪ ಒಬ್ಬರೇ ರೋಡಲ್ಲಿ ಬಿದ್ದಿದ್ರಂತೆ. ಅವ್ರ ಮನೆಯವ್ರು ಯಾರೂ ಇಲ್ಲ ಅನ್ಸುತ್ತೆ, ಅಥವಾ ಇದ್ರೂ ದೂರ ಇರ್ಬೇಕೇನೋ. ಅವ್ರ ಮನೆಯಿಂದ ಯಾರಾದರೂ ಕಾಲ್ ಮಾಡಿದ್ರಾ? ಅವ್ರು ಊಟ ಮಾಡಿರ್ತಾರೋ ಇಲ್ವೋ, ಅವ್ರಿಗೆ ಟ್ರೀಟ್ಮೆಂಟ್ಗೆ ಮೆಡಿಸಿನ್ಸ್ಗೆಲ್ಲ ಕೊಡೋಕ್ಕೆ ದುಡ್ಡಿರುತ್ತೋ ಇಲ್ವೋ? ಯಾಕೋ ಹಾಗೆ ಹೊಡೋದು ಮನ್ಸಾಗ್ತಿಲ್ಲ ಸುಬ್ಬು. ಅವ್ರನ್ನ ನೋಡಬೇಕು ಅನಿಸ್ತಾ ಇದೆ. ನೋಡ್ಬೋದಾಗಿತ್ತು, ಆದರೆ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆಯಲ್ವಾ. ಇವಾಗ ನಿಮಗೂ ಸ್ವಲ್ಪ ಹುಷಾರಿಲ್ಲ, ನೀವು ಬಂದರೆ ಅಲ್ಲಿ ಸುಮ್ಮನೆ ಸುಸ್ತಾಗುತ್ತೆ. ಹೌದು, ಅದು ಸರಿನಾ. ಒಂದು ನಿಮಿಷ, ನೀನು ಇದನ್ನ ಅವ್ರಿಗೆ ಕೊಟ್ಬಿಡ್ತೀಯ ಸುಬ್ಬು? ಇದೇನು ಮೇಡಮ್, ಇದೆಲ್ಲ ಯಾಕೆ? ಗೊತ್ತಿಲ್ಲ ಸುಬ್ಬು, ಅವರು ನಾನು ದುಡ್ಡೇ ಕೊಡ್ಬೋದಾಗಿತ್ತು, ಆದರೆ ಯಾಕೋ ಮನ್ಸು ತಡಿತಾ ಇಲ್ಲ. ಇದನ್ನ ಅವ್ರಿಗೆ ಕೊಟ್ಬಿಟ್ಟು ನಾನು ಕೇಳಿದೆ ಅಂತ ಹೇಳ್ಬಿಡು. ಇದಕ್ಕೆ ಮೇಡಮ್ ಕರಳಿನ ಕೂಗು ಅನ್ನೋದು. ಹೆತ್ತ ತಾಯಿ ಅವರೇ ಅಂತ ಗೊತ್ತಿಲ್ದಿದ್ರು ಹೃದಯ ಮಾತ್ರ ಅವ್ರಿಗೋಸ್ಕರ ಹಾತುರಿತಾ ಇರುತ್ತೆ. ಕರಳಿನ ಸಂಬಂಧಕ್ಕಿಂತ ದೊಡ್ಡದು ಮತ್ಯಾವುದೂ ಇರಕ್ಕೆ ಸಾಧ್ಯನೇ ಇಲ್ಲ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಕೊಡ್ತೀನಿ ಬಿಡಿ. ಅವ್ರಿಗೆ ಕೊಟ್ಟು ನೀವು ಕೇಳಿದ್ರಿ ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸ್ಬಿಟ್ಟು ಬರ್ತೀನಿ. ನಿಧಾನ ಮೇಡಮ್. ಶ್ರಾವಣಿ ಮರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ವಿಶಾಲು, ಶ್ರಾವಣಿ ಮರು ಬಂದ್ರು ಕಣೆ. ಶ್ರಾವಣಿ ಮರೆ ಈಗ ಹುಷಾರಾಗಿದ್ದೀರಾ?
ಪರವಾಗಿಲ್ಲ ಮಾವ, ಹುಷಾರಾಗಿದ್ದೇನೆ. ಹುಷಾರಾಗಿದ್ದೀನಿ ಅಂತಿದ್ದೀರಾ? ಮೈ ಸುಡ್ತಾನೆ ಇದೆ, ಜ್ವರ ಕಮ್ಮಿನೇ ಆಗಿಲ್ವಲ್ಲ ಮೇಡಮ್ ಅವರೇ? ಶ್ರಾವಣಿ ಅಮ್ಮ, ಬಿಸಿನೀರು ತಗೊಳ್ಳಿ. ಈಗ ಪರವಾಗಿಲ್ಲ ಕಣೆ, ಬೆಳಿಗ್ಗೆ ಮೈಯೆಲ್ಲ ಕೆಂಡ ಸುಟ್ಟಂಗೆ ಸುಡ್ತಾ ಇತ್ತು. ನೀವೆಲ್ಲ ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಹಾಗಂತ ಮಾತ್ರೆ ತಗೊಳ್ದೆ ರೆಸ್ಟ್ ಮಾಡದೆ ಇರೋ ಹಾಗಿಲ್ಲ ಮೇಡಮ್. ಟೈಮಿಗೆ ಮಾತ್ರೆ ತಗೋಬೇಕು, ಟೈಮಿಗೆ ನಿದ್ದೆ ಮಾಡಬೇಕು. ಪಾಪ ಮಗು ಸುಸ್ತಾಗಿದೆ ಅಂತ ಕಾಣಿಸುತ್ತೆ. ನಾನು ಹಿಮಾಲಯದಲ್ಲಿರುವಾಗ ಹೊರೆಯೋ ಚಳಿ ಇರ್ತಿತ್ತು, ಆದ್ರೂ ಚಳಿ ಆಗ್ತಿರ್ಲಿಲ್ಲ. ಅದೆಲ್ಲ ಮಂತ್ರಶಕ್ತಿಯಿಂದ ಸಾಧ್ಯ. ಚಳಿಯಲ್ಲೂ ಬೆವರುತ್ತಿದ್ದೆ, ಜ್ವರ ಬರ್ತಿರ್ಲಿಲ್ಲ. ಈ ಮಗುನ ನಾನು ಮಂತ್ರಶಕ್ತಿಯಿಂದ ಹುಷಾರ್ ಮಾಡಿದ್ದೆ. ಅದ್ರ ಜೊತೆಗೆ ಒಂದು ಬೇರಾರದು ಕುಡಿಸಿದ್ರೆ ಎಲ್ಲ ಹುಷಾರಾಗೋಗ್ಬಿಡುತ್ತೆ. ಅದಕ್ಕೆ 250 ರೂಪೀಸ್ ಆಗುತ್ತೆ. ಪದ್ಮನಾಭ ಅವರೇ, ಜಸ್ಟ್ 250 ರೂಪೀಸ್ ಪ್ಲೀಸ್. ಬೇಡ ಬೇಡ, ಬೇರೆಯವನ್ನಾರು ಅವೆಲ್ಲ ಏನು ಬೇಡ. ಡಾಕ್ಟರ್ ಔಷಧಿ ಕೊಟ್ಟಿದಾರಲ್ಲ, ಅದರಲ್ಲೇ ಹುಷಾರಾಗ್ತಾರೆ ಮೇಡಮ್. ಈಗ್ರೆ ನಂಗೆ ನಾಟಿ ಔಷಧಿ ಬಗ್ಗೆ ಗೊತ್ತು, ನೀವು ಘಾಟಿ ಔಷಧಿ ಬಗ್ಗೆ ಹೇಳ್ತಿದ್ದೀರಾ ಅನ್ಸುತ್ತೆ. ಈಗ ಶ್ರಾವಣಿ ಅಮ್ಮನ್ಗೆ ಡಾಕ್ಟರ್ ಕೊಟ್ಟಿರೋ ಔಷಧಿನೇ ಸಾಕು. ಹಾಗಂತೀರಾ? ಹೋಗ್ಲಿ ಬಿಡಿ. ಕಾಲಾಯ ತಸ್ಮೇ ನಮಃ. ಅಂದಾಗೆ ಕಾಂತಿಯಲ್ಲಿ ಕಾಡ್ತಾ ಇಲ್ವಲ್ಲ? ಗೊತ್ತಿಲ್ಲಪ್ಪ. ಎಕ್ಸ್ಕ್ಯೂಸ್ ಮೀ. ಇದ್ಯಾವ್ದಿದು ಬನ್ನೇರುಘಟ್ಟದಿಂದ ಬೆಂಗಳೂರು ತಪ್ಪಿಸ್ಕೊಂಡ್ ಬಂದಿರೋ ಜಿಂಕೆ ತರ ಇದೆಯಲ್ಲ? ಹೌದು, ನಾನ್ ಜಿಂಕೆ ಮರಿ. ಆದ್ರೆ ಮಾಯಾ ಜಿಂಕೆ, ಬಂಗಾರದ ಜಿಂಕೆ. ಕರಿಬೇಡ ಅಂತ ಹೇಳಿದ್ದೀನಿ ನಿನ್ನ. ಕಾಂತಮ್ಮ, ಏನ್ ನಿಮ್ ವೇಷ? ಏನ್ ಅವತಾರ ಅಂದ್ರೆ ಇನ್ ಮುಂದೆ ಇದೇ ನನ್ನ ಗೆಟಪ್. ಅದು ಗೃಹಲಕ್ಷ್ಮಿದು ಒಂದಷ್ಟು ತಿಂಗಳು ದುಡ್ಡು ಬಂದಿರಲಿಲ್ಲ, ಎಲ್ಲ ಒಟ್ಟಿಗೆ ಬಂತು ಹರಿಹರಿಸ್ತಾರ. ಹಾಗಾಗಿ ಈ ಗೆಟಪ್. ಸತ್ವಿ. ಇನ್ಮೇಲೆ ಕಾಂತು ಇದೇ ತರ ಇರ್ತಾಳೆ. ಅತ್ತೆ, ಗೆಟಪ್ ಚೇಂಜ್ ಮಾಡೋದೇನೋ ಸುಲಭ, ಆದ್ರೆ ಅದನ್ನ ಮೇಂಟೈನ್ ಮಾಡೋದೇ ಕಷ್ಟ. ಗೆಟಪ್ ಅಲ್ಲ, ಶಟ್ ಅಪ್. ಗೆಟಪ್ ಬಗ್ಗೆ ನನ್ನ ಹತ್ರನೇ ಮಾತಾಡಕ್ ಬರ್ಬೇಡ ನೀನು.